ಎಲ್ಲ ನಮ್ಮ ದೊಡ್ಡನಾಗಮಂಗಲದ ಫಲಾನುಭವಿಗಳಿಗೂ ದೇವರ ಕೃಪೆಯಿಂದ ಅದು ಕ್ಯಾಶ್ ಕಟ್ಟಿದ ಮೇಲೆ ಒಂದು ವಾರ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಎಲ್ಲದಲ್ಲೂ ಫಸ್ಟ್ ಅಂತ ದೊಡ್ಡನಾಗಮಂಗಲದಲ್ಲಿ ಬಂದು ಇಂದು ಫಸ್ಟಾಗಿ ಹೋಗಿ ನಮ್ಮ ಅಂದರೆ ಕೀ ಟೇಕ್ ಓವರು ಅಂದರೆ ಹ್ಯಾಂಡ್ ಓವರ್ ತೊಗೊಂಡು ಬರಬೇಕಂತ. ಸೊ ಏನಂದರೆ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳು ನಡೀತಾ ಇರೋದ್ರಿಂದ ನಮಗೆ ಸರ್ ಬೇಗ ಇದು ಮಾಡಿಕೊಡ್ತೀನಿ ಅಂತ ಒಂದು ರಿಕ್ವೆಸ್ಟು. ಸೊ ಹಂಗಾಗಿ ಮನೆದು ಬೀಗ ಇಂದು ತೊಗೊಂಡಿದ್ದೀನಿ. ಸೊ ತುಂಬ ಸಂತೋಷ. ಹಲವಾರು ಜನ ಕೇಳುವಂಥ ಒಂದು ವಿಷಯ, ಫಸ್ಟ್ ಅಂತ ಏನಕ್ಕೆ ಹೋಗ್ತಾರೆ, ನಾನು ಸ್ವಲ್ಪ ಟೈಮ್ ಇರುತ್ತಲ್ಲ ವೆಯ್ಟ್ ಮಾಡ್ಬೋದಲ್ಲ ಅಂತ. ಬಟ್ ಆದರೆ ನಾನು ಒಂದು ಮಾತ್ರ ನಿಮಗೆಲ್ಲ ತಿಳಿಸ್ತೀನಿ, ಬೇರೆ ಹೋರಾಟದಲ್ಲಿ ಮಾತ್ರ ಇದರಲ್ಲಿ ಮಾತ್ರ ಎಲ್ಲ ಫಸ್ಟ್ ಅಂತ ಬಂದ್ಬಿಟ್ಟು ಜನರನ್ನ ಮುಂದೆ ತರ್ಬಿಟ್ಟು ಮತ್ತೆ ನಾನು ಕೊನೆಯದಾಗಿ ಇದು ಕಟ್ಟಬೇಕಂತ ಇಲ್ಲ. ಒಂದು ಒಳ್ಳೆ ಯೋಜನೆ ಇರಬೇಕಾದ್ರೆ ಅದನ್ನು ಜನರಿಗೆ ಒಂದು ದಾರಿ ತೋರಿಸುವಂಥ ಕೆಲಸದಲ್ಲೂ ಇರಬೇಕಾಗಿತ್ತು. ಸೊ ಹಂಗಾಗಿ ಮೊದಲನೇದಾಗಿ ಈ ಅಮೌಂಟ್ ಕಟ್ಟೋ ವಿಚಾರದಲ್ಲಿ ಸರಿ ಎಲ್ಲದಲ್ಲೂ ದೊಡ್ಡನಾಗಮಂಗಲದಲ್ಲಿ ಮುಂದೆ ಹೋಗಿದ್ದು. ಸೊ ಇದು ರೀಸನು. ಅದು ಬಿಟ್ಟು ಬೇರೆ ಯಾವುದೂ ಇದು ಇಲ್ಲ. ಇನ್ನು ನೀರಿನ ಇದೆಲ್ಲ ಕೂಡ ಒಂದು ಸ್ವಲ್ಪ ಮಾತುಕತೆ ಮಾಡ್ತಾಯಿದ್ದೀವಿ, ಅದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ತಾರೆ ಮತ್ತು ಒಳ್ಳೆಯದಾಗುತ್ತೆ. ಇನ್ನೊಂದು, ಈ ಕ್ಯಾಶ್ಗಳನ್ನ ಕಟ್ಟೋದು ಏನಕ್ಕೆ ನಾನು ಮುಂದೆ ಕಟ್ಟಿದಂದರೆ, ಒಂದು ನನಗೂ ಕೂಡ ಒಳ್ಳೆಯದಾಗಿದ್ದರೂ ಕೂಡ ಇನ್ನೂ ಒಂದು 2-3 ಮನೆ ಕಟ್ಟಕ್ಕೆ ಅಂದರೆ ಆ ಕ್ಯಾಶಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ತಾರೆ. ಸೊ ಇನ್ನೂ ಮನೆ ಯಾರಿಗೆ ಡಿಲೇ ಆಗುತ್ತೋ ಅವರು ಕೂಡ ಆ ಕಾಸು ಕಟ್ಟೋಕ್ಕೆ ಮೀನ್ಸ್ ಆ ಮನೆ ಸಿಗೋದಕ್ಕೆ ಕಾರಣ ಆಗುತ್ತೆ. ಸೊ ಹಂಗಾಗಿ ಈ ಹೋರಾಟ ಇಲ್ಲಿಗೆ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀವಿ ಅಂದರೆ ಇನ್ನೂ ಇಲ್ಲ. ಪ್ರತಿಯೊಬ್ಬರು ಯಾರಿಗೆ ಮನೆ ಬೇಕಂತ ಹೋಗ್ತಾ ಇದ್ದಾರೋ ಅವರಿಗೆ ಮನೆ ಪಡೆಯೋ ತನಕ, ಮನೆ ಪಡೆದ ಮೇಲೂ ಕೂಡ ಎಲ್ಲರೂ ಒಂದಾಗಿರ್ತೀವಿ. ಧನ್ಯವಾದ.